ಎಲ್ರಿಗೂ ನಮಸ್ತೆ. ಇವತ್ತು ನಾನು ಹೇಳ್ತಾ ಇರೋ ವಿಷಯವನ್ನು ಕಂಪ್ಲೀಟಾಗಿ ನೀವು ಒಮ್ಮೆ ಕೇಳಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಖಂಡಿತ ನೋಡ್ತೀರಾ. ಹಾಗಿದ್ರೆ ಆ ವಿಷಯ ಏನು? ಒಂದು ದೊಡ್ಡ ಮನೆ ಇದೆ. ಆ ಮನೆಯಲ್ಲಿ ಒಂದು ಚಿಕ್ಕ ಭಾಗ ಅಡುಗೆ ಮನೆ ಅಲ್ವಾ? ಎಲ್ಲರ ಮನೆಯಲ್ಲೂ ಹಾಗೇನೆ. ಅಡುಗೆ ಮನೆಯೇ ದೊಡ್ಡದಾಗಿರುತ್ತಾ? ಇಲ್ಲ. ಹಾಲ್ ದೊಡ್ಡದಾಗಿರುತ್ತೆ, ಅದರ ನೆಕ್ಸ್ಟ್ ಬರುತ್ತೆ ರೂಮ್ಗಳು ಇರುತ್ತೆ. ಅದೆಲ್ಲ ಆದಮೇಲೆ ಚಿಕ್ಕದಾಗಿ ಒಂದು ಅಡುಗೆ ಮನೆ ಇರುತ್ತೆ. ಆ ಅಡುಗೆ ಮನೆಯಲ್ಲಿ ಇನ್ನೂ ಚಿಕ್ಕದಾದ ಒಂದು ಪೋರ್ಷನ್ ಇದೆ, ಅದೇ ಸಿಂಕ್. ಪಾತ್ರೆನೆಲ್ಲ ನಾವಲ್ಲಿ ಹಾಕ್ತೀವಿ, ಪಾತ್ರೆನ ತೊಳಿತೀವಿ ಅಲ್ವಾ? ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ಮನೆಯಲ್ಲಿ ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ಊಟ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಎಲ್ಲದನ್ನೂ ಮಾಡ್ತೀವಿ. ಆ ಮಾಡಿರೋದನ್ನು ಅಲ್ಲಲ್ಲಿಯೇ ಹಾಗೆ ಬಿಟ್ಬಿಟ್ವಿ ಪಾತ್ರೆನ. ಸಿಂಕಲ್ಲಿ ಒಂದಷ್ಟು ಪಾತ್ರೆಯನ್ನು ಗುಡ್ಡೆ ಹಾಕಿದ್ದೀವಿ. ಆಮೇಲೆ ಅಡುಗೆ ಮಾಡಿರೋ ಪಾತ್ರೆಗಳೆಲ್ಲ ಹಾಗೇ ಇದೆ. ಅಲ್ಲಲ್ಲಿ ಕಾಫಿ ಕುಡಿದಿರೋದನ್ನು, ಟೀ ಕುಡಿದಿರೋದನ್ನು ಅಲ್ಲಲ್ಲೇ ಬಿಟ್ಟಿದ್ದೀವಿ. ಊಟ ಮಾಡಿರೋ ಪಾತ್ರೆಗಳನ್ನು ಹಾಗೇ ಬಿಟ್ಟಿದ್ದೀವಿ. ಸಿಂಕಲ್ಲಿ ಒಂದಷ್ಟು ಪಾತ್ರೆಯನ್ನು ಇಟ್ಟಿದ್ದೀವಿ. ಅಂದರೆ ಆ ಮನೆ ಹೇಗಿರುತ್ತೆ? ಮೊದಲನೇ ದಿವಸ ಓಕೆ, ಎಲ್ಲಿ ನೋಡಿದ್ರು ಒಂದಷ್ಟು ಪಾತ್ರೆಗಳು ಕಾಣಿಸ್ಬೋದು. ಎರಡನೇ ದಿವಸ ಆ ಮನೆ ಹೇಗಿರುತ್ತೆ? ವಾಸನೆ ಬರ್ತಾ ಇರುತ್ತೆ. ಹಾಗೇ ಬಿಟ್ಟರೆ ಆ ಮನೆಯಲ್ಲಿ ನೊಣಗಳು, ಕ್ರಿಮಿಕೀಟಗಳೆಲ್ಲ ಓಡಾಡೋಕ್ಕೆ ಶುರುವಾಗುತ್ತೆ. ಮನೆ ಒಳಗಡೆ ಇರೋದೇ ಕಷ್ಟ ಆಗುತ್ತೆ. ಯಾವ ಆಹಾರವನ್ನು ತುಂಬ ಚೆನ್ನಾಗಿದೆ ಅಂತ ನಾವು ತಗೊಂಡಿದ್ವೋ ಅದೇ ಆಹಾರ ನಿಧಾನವಾಗಿ ನಮಗೆ ಮೂಗನ್ನೇ ಬಿಡೋಕ್ಕೆ ಆಗಲ್ಲ ಅನ್ನುವಂತಹ ಅಸಹ್ಯವಾದ ವಾಸನೆಯನ್ನು ಬಿಡ್ತಾ ಹೋಗುತ್ತೆ ಅಲ್ವಾ? ಒಂದು ವಾಸನೆಯನ್ನು ಅಲ್ಲಿ ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ಇರೋದೇ ಕಷ್ಟವಾಗ್ತಾ ಹೋಗುತ್ತೆ. ಸುಂದರವಾಗಿರೋ ಒಂದು ಮನೆ ಅಷ್ಟು ಕೆಟ್ಟ ವಾಸನೆಯನ್ನು ಬೀರೋಕ್ಕೆ ಶುರುವಾಗುತ್ತೆ. ಯಾಕಾಯಿತು? ನಾವು ಸೇವಿಸಿರುವ ಆಹಾರದ ಪಾತ್ರೆಗಳನ್ನು ತೊಳೆಯದೇ ಇರೋದ್ರಿಂದ ಆ ರೀತಿ ಆಯಿತು. ಸಿಂಕ್ ತುಂಬ ಪಾತ್ರೆಯನ್ನು ಇಟ್ಟಿದ್ದೀವಿ. ಎಲ್ಲೆಂದರಲ್ಲಿ ಪಾತ್ರೆಯನ್ನು ತಿಂದಿರೋ ಪಾತ್ರೆಗಳು ಹಾಗೆ ಇದೆ. ಆ ಮನೆ ತುಂಬ ನೊಣಗಳು, ಕ್ರಿಮಿಕೀಟಗಳೆಲ್ಲ ಆಗಿದೆ. ಮನೆ ಕೆಟ್ಟ ವಾಸನೆ ಬರ್ತಾ ಇದೆ. ಆದರೆ ನಾವು ಹಾಗೆ ಬಿಡ್ತೀವ? ಯಾವತ್ತಾದರೂ ಬಿಟ್ಟು ನೋಡೇ ಇಲ್ಲ. ನಾವು ವಾಸನೆ ಬರೋವರೆಗೆ ಯಾವತ್ತೂ ಬಿಟ್ಟಿಲ್ಲ. ತಿಂತೀವಿ, ತಿಂದಾದ ತಕ್ಷಣ ಎಲ್ಲವನ್ನ ಕ್ಲೀನಾಗಿ ತೊಳೆದಿಡ್ತೀವಿ. ಊಟ ಮಾಡಿದ ಜಾಗವನ್ನು ಒರೆಸ್ತೀವಿ. ಎಲ್ಲವನ್ನು ನಾವು ತಿಂದಿರೋ ಪಾತ್ರೆಯನ್ನು ಕ್ಲೀನ್ ಮಾಡ್ತೀವಿ, ತಿಂದಿರೋ ಜಾಗವನ್ನು ಒರೆಸ್ತೀವಿ. ಆದರೆ ಯಾವುದನ್ನು ಕ್ಲೀನಾಗಿ ಇಟ್ಕೋಬೇಕು ಅದನ್ನು ಕ್ಲೀನ್ ಮಾಡ್ತಾನೇ ಇಲ್ಲ. ಇನ್ನೂ ಕೂಡ ನಾವು ಇಷ್ಟೊಂದು ಶಾರೀರಿಕವಾದ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದೀವಿ. ಅನೇಕ ರೀತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಆ ಸಮಸ್ಯೆಗಳಿಗೆಲ್ಲ ಹಾಗಿದ್ರೆ ಮೂಲ ಕಾರಣ ಏನು? ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಆ ಸಮಸ್ಯೆಗೆ ಮೂಲ ಕಾರಣ ಏನು? ಈ ಮನಸ್ಸು ಅನ್ನೋದನ್ನು ನಾವು ಶುಚಿಗೊಳಿಸ್ತಾ ಇಲ್ಲ. ಹೌದು, ನಮ್ಮ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳ ಹಿಂದಿನ ಅನೇಕ ಪಾತ್ರೆಗಳನ್ನು ಹಾಗೇ ಬಿಟ್ಬಿಟ್ಟಿದ್ದೀವಿ. ಅನೇಕ ವರ್ಷಗಳ ಹಿಂದಿನಿಂದ ಮಾಡಿರೋ ಅಡುಗೆ ಪಾತ್ರೆಗಳು ಇನ್ನೂ ಹಾಗೆ ತೊಳೆಯದೆ ಹಾಗೆ ಇಟ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸಿನ ಒಳಗಡೆ ಇರುವ ಆ ಪಾತ್ರೆಯಿಂದ ಕೆಟ್ಟ ವಾಸನೆಗಳು ಆಚೆ ಬರ್ತಾ ಇದೆ. ಆ ಕೆಟ್ಟ ವಾಸನೆಗಳು ಹೇಗೆ ಆಚೆ ಬರ್ತಾ ಇದೆ? ನಮ್ಮ ಶಾರೀರಿಕ ಕಾಯಿಲೆ ಮೂಲಕ ಆಚೆ ಬರ್ತಾ ಇದೆ. ಜೀವನದ ಸಮಸ್ಯೆ ಮೂಲಕ ಆಚೆ ಬರ್ತಾ ಇದೆ. ನಮ್ಮ ಗುರಿಯ ಎಡೆ ನಾವು ಸಾಗ್ತಾ ಇದ್ದೀವಿ ಅಂದರೆ ಆ ಗುರಿಯ ಎಡೆ ಸಾಗೋದನ್ನು, ಗುರಿಯ ಕಡೆ ನಮ್ಮ ಪ್ರಯಾಣವನ್ನು ಕುಂಠಿತಗೊಳಿಸ್ತಾ ಇದೆ. ಇದೆಲ್ಲದಕ್ಕೂ ಮೂಲ ಕಾರಣ ಏನು? ನಮ್ಮ ಮನಸ್ಸನ್ನು ನಾವು ಖಾಲಿ ಮಾಡ್ಕೊಳ್ತಾ ಇಲ್ಲ. ನಮ್ಮ ಚಿಕ್ಕಂದಿನಿಂದಿನ ಘಟನೆಯಿಂದ ಇವತ್ತಿನವರೆಗಿನ ಘಟನೆಗಳನ್ನು ಎಲ್ಲವನ್ನು ಕೂಡ ಹಾಗೇ ಇಟ್ಕೊಂಡು ಬಿಟ್ಟಿದ್ದೀವಿ. ನಮಗೆ ನಮ್ಮ ಮನಸ್ಸನ್ನು ಕೂಡ ಶುದ್ಧವಾಗಿ ಇಟ್ಕೋಬೇಕು. ತಿಂದಿರೋ ಆಹಾರದ ಪಾತ್ರೆಯನ್ನು ಯಾವ ರೀತಿಯಾಗಿ ತಿಂದ ತಕ್ಷಣ ತೊಳೆದಿಡಬೇಕು, ಅದೇ ರೀತಿ ಒಂದು ಜೀವನದಲ್ಲಿ ಒಂದು ಘಟನೆ ನಡೆದಿದೆ, ಸನ್ನಿವೇಶ ನಡೀತು ಅಂದರೆ ಆ ಸನ್ನಿವೇಶ ನಡೆದ ಮೇಲೆ ಅದನ್ನು ಕ್ಲೀನ್ ಮಾಡಬೇಕು. ಅಂದರೆ ಆ ಸನ್ನಿವೇಶದಿಂದ ನಾವು ಆಚೆ ಬರಬೇಕು, ಅಲ್ಲಿಯೇ ನಾವು ನಿಂತು ಬಿಡಬಾರ್ದು ಅನ್ನೋದು ನಮಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರನೇ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ನಮಗೆ ಒಬ್ಬರಿಗೆ ಕಾಲು ನೋವು ಅಂತಾರೆ, ಒಬ್ಬರಿಗೆ ಕತ್ತು ನೋವು ಅಂತಾರೆ, ಒಬ್ಬರಿಗೆ ಶೋಲ್ಡರ್ ಪೇನ್ ಅಂತಾರೆ, ಒಬ್ರಿಗೆ ಕೈ ನೋವು ಅಂತಾರೆ, ಒಬ್ಬರಿಗೆ ಮೈಗ್ರೇನ್ ಅಂತಾರೆ, ಒಬ್ಬರು ಬ್ಯಾಕ್ ಪೇನ್ ಅಂತಾರೆ. ಯಾಕೆ ಇಷ್ಟೊಂದು ನೋವುಗಳು ಬರ್ತಾ ಇದೆ? ಅನೇಕ ರೀತಿ ಕಾಯಿಲೆಗಳು ಬರ್ತಾ ಇದೆಯಲ್ಲ. BP, ಶುಗರ್ ಇದೆಲ್ಲ ಯಾಕೆ ಬರ್ತಾ ಇದೆ? ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ಯಾಕೆ ಬರ್ತಾ ಇದೆ?
ನಾವು ಅದ್ರ ಕಡೆ ಯೋಚನೆ ಮಾಡ್ತಾ ಇಲ್ಲ. ನಾವು ನಮ್ಮ ಮನಸ್ಸಿನ ಪಾತ್ರೆಯನ್ನು ಶುದ್ಧೀಕರಿಸ್ಕೊಳ್ತಿಲ್ಲ. ನಮ್ಮ ಮನಸ್ಸನ್ನು ನಾವು ಪ್ರತಿ ದಿವಸ ಶುದ್ಧೀಕರಿಸ್ತಾ ಹೋಗಬೇಕು. ಈ ಮನಸ್ಸನ್ನು ಶುದ್ಧೀಕರಿಸೋದೇನು ಕಷ್ಟ ಅಲ್ಲ. ಒಂದು ಜೀವನದಲ್ಲಿ ಒಂದು ಸನ್ನಿವೇಶ ನಡೀತು ಅಂದರೆ ನಾವು ಅಲ್ಲಿಯೇ ನಿಂತು ಬಿಡಬಾರ್ದು, ಅಲ್ಲಿಂದ ಮುಂದೆ ಸಾಗೋದನ್ನು ನೋಡಬೇಕು. ಒಂದು ಸಲ ಯಾವುದೋ ಒಂದು ಫೇಲ್ಯೂರ್ ಆಯ್ತಂದರೆ ಆ ಫೇಲ್ಯೂರಲ್ಲಿ ಇರಬಾರ್ದು. ಆ ಫೇಲ್ಯೂರಲ್ಲೂ ಕೂಡ ಒಂದಷ್ಟು ಪಾಠವನ್ನು ಕಲ್ತಿರ್ತೀವಲ್ಲ, ಆ ಪಾಠದ ಮೂಲಕ ಮುಂದೆ ಹೋದಾಗಲೇ ಅಲ್ವಾ ಯಶಸ್ಸು ಸಿಗೋದು. ಅಂದಾಗ ನಾವು ಒಂದೇ ಕಡೆ ಯಾಕೆ ನಿಂತು ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು ಯಾಕೆ ನಾವು ಹಾಳು ಮಾಡ್ಕೋಬೇಕು ಅಲ್ವಾ? ನಾವೇನು ಮಾಡಬೇಕು? ಪ್ರತಿನಿತ್ಯ ನಮ್ಮ ಯಾವುದೋ ಒಂದು ಹವ್ಯಾಸ, ಇದೆಲ್ಲ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಟೆಕ್ನಿಕ್ ಅಂದರೆ ಡೈರಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೌದು, ಪ್ರತಿ ದಿವಸ ಡೈರಿ ಬರೆಯೋದನ್ನು ಅಭ್ಯಾಸ ಮಾಡ್ತಾ ಹೋದರೆ, ಯಾಕೆಂದರೆ ನಮ್ಮ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋಕ್ಕೆ ಡೈರಿ ಬರೆಯೋದ್ರಷ್ಟು ಸುಲಭವಾಗಿ ಮತ್ತಾವುದೂ ನಮಗೆ ಹೆಲ್ಪ್ ಮಾಡಲ್ಲ. ಇನ್ನೂ ಅನೇಕ ಇದೆ ಹವ್ಯಾಸಗಳು. ಡೈರಿ ಬರಿತಾ ಹೋದಾಗ ಏನಾಗುತ್ತೆ, ನಾವು ನನ್ನ ಮನಸ್ಸಿನ ಬೇಸರವನ್ನು, ನನ್ನ ಮನಸ್ಸಿನಲ್ಲಿರೋ ಯಾವುದೋ ಆತಂಕವನ್ನು, ನನ್ನ ಮನಸ್ಸಿನ ಭಯವನ್ನು ಇನ್ನೊಬ್ಬನ ಹತ್ರ ಹೇಳುವಾಗ ಯಾವ ಭಾವನೆ ಇರುತ್ತೋ ಆ ಭಾವನೆಯನ್ನೇ ನಾನಿಲ್ಲಿ ಅಕ್ಷರಗಳ ರೂಪದಲ್ಲಿ ಹೊರಹಾಕ್ತಾ ಇರ್ತೀನಿ. ಅಕ್ಷರಗಳ ಮೂಲಕ ಹೊರಹಾಕ್ತಾ ಇದ್ದಾಗ ನನ್ನ ಮನಸ್ಸು ಸ್ವಲ್ಪ ಮಟ್ಟಿಗೆ ಖಾಲಿಯಾಗ್ತಾ ಹೋಗುತ್ತೆ. ನಿಧಾನವಾಗಿ ಅದು ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಮಗೆ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ, ಮನಸ್ಸು ಸ್ವಲ್ಪ ಮಟ್ಟಿಗೆ ಖಾಲಿ ಆಗ್ತಾ ಹೋಗುತ್ತೆ. ಇನ್ನೊಂದು ಉತ್ತಮವಾದ ಆಯ್ಕೆ ಅಂದರೆ ಧ್ಯಾನ. ಹೌದು, ಪ್ರತಿ ದಿವಸ ಧ್ಯಾನ ಮಾಡ್ತಾ ಹೋದಾಗ ನಮ್ಮ ಮನಸ್ಸಿನಲ್ಲಿರುವ ಯಾವುದೇ ರೀತಿಯ ಬೇಸರಗಳಿರಲಿ, ಯಾವುದೇ ರೀತಿಯ ಒತ್ತಡಗಳಿರಲಿ, ಅವೆಲ್ಲವುಗಳಿಂದ ಆಚೆ ಬರೋದು ತುಂಬ ಸುಲಭ ಆಗುತ್ತೆ. ಧ್ಯಾನವನ್ನು ಮಾಡದೇ ಇರೋನಿಗೆ ಅದರ ಅನುಭವ ಇರಲ್ಲ. ಧ್ಯಾನವನ್ನು ನಿಯಮಿತವಾಗಿ ಮಾಡ್ತಾ ಇರೋನಿಗೆ ಆ ಮನಸ್ಸು ಖಾಲಿ ಆಗ್ತಾ ಇರೋದು ಗೊತ್ತಾಗ್ತಾ ಇರುತ್ತಲ್ಲ, ಅವನಿಗೆ ಅನುಭವ ಇರುತ್ತೆ. ಅಂಥವರನ್ನು ನಾವು ಕೇಳಿದಾಗ ಮನಸ್ಸು ನಿಜವಾಗ್ಲೂ ಧ್ಯಾನದ ಮೂಲಕ ಪ್ರಶಾಂತತೆಯನ್ನು ಹೊಂದುತ್ತೆ. ನಮ್ಮ ಮನಸ್ಸು ಖಾಲಿಯಾಗ್ತಾ ಹೋಗುತ್ತೆ. ಖಾಲಿಯಾಗಿರೋ ಮನಸ್ಸಿದೆಯಲ್ಲ, ಆ ಖಾಲಿಯಾದ ಮನಸ್ಸಿದ್ದಾಗ ಮಾತ್ರ ನಾವು ಯಾವುದೇ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸೋಕೆ ಸಾಧ್ಯ, ಪ್ರತಿ ಕ್ಷಣವನ್ನು ಅನುಭವಿಸೋಕೆ ಸಾಧ್ಯ. ಮನಸ್ಸು ಖಾಲಿ ಇಲ್ಲ ಅಂದರೆ ನಾವು ಆ ಕ್ಷಣವನ್ನು ಅನುಭವಿಸೋಕ್ಕಾಗಲ್ಲ, ಈ ಕ್ಷಣದಲ್ಲಿ ಜೀವಿಸೋಕೆ ಸಾಧ್ಯ ಇಲ್ಲ. ಖಾಲಿ ಇರುವ ಮನಸ್ಸಿದ್ದಾಗ ಮಾತ್ರ ಪ್ರತಿ ಕ್ಷಣವನ್ನು ಜೀವಿಸೋಕೆ ಸಾಧ್ಯ. ಜೀವ ಇರಬಹುದು, ಜೀವಿಸೋದನ್ನು ಕಲಿಯೋದು ಒಂದು ಕಲೆ. ಜೀವ ಎಲ್ಲರಲ್ಲೂ ಇರುತ್ತೆ, ಜೀವಿಸೋ ಕಲೆ ಕೆಲವರಲ್ಲಿ ಮಾತ್ರ ಇರುತ್ತೆ. ಆ ಜೀವಿಸುವ ಕಲೆಯನ್ನು ಅರಿತವರಲ್ಲಿ ನಾವು ಒಬ್ಬರಾಗಿರಬೇಕು. ಆವಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋಕ್ಕೆ ಸಾಧ್ಯ. ಇವತ್ತಿಂದ ನಾವು ಏನು ಮಾಡಬೇಕು? ಕೇವಲ ತಿಂದಿರೋ ಪಾತ್ರೆಯನ್ನು ಅಷ್ಟೇ ಕ್ಲೀನ್ ಮಾಡೋದಲ್ಲ, ನಮ್ಮ ಮನಸ್ಸಿನ ಪಾತ್ರೆಯನ್ನು ಪ್ರತಿ ದಿವಸ ಕ್ಲೀನ್ ಮಾಡ್ತಾ ಹೋಗೋಣ. ಪ್ರತಿನಿತ್ಯ ನಮ್ಮ ಮನಸ್ಸಿನ ಪಾತ್ರೆಯನ್ನು ಕ್ಲೀನ್ ಮಾಡಿಟ್ಕೊಂಡಾಗ ಈ ಶರೀರ ಎನ್ನುವ ಶರೀರಕ್ಕಾಗಲಿ ಮನಸ್ಸಿಗಾಗಲಿ ಆ ಶರೀರದ ಪಾತ್ರೆ ಏನಿಲ್ಲದೆ ವಾಸನೆಯನ್ನು ಹೊರ ಹಾಕ್ತಾ ಇದೆಯಲ್ಲ, ಅಂದರೆ ನಮ್ಮ ಮನಸ್ಸು ಖಾಲಿ ಇಲ್ಲದೆ ಇರೋದ್ರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ಅನುಭವಿಸ್ತಿದ್ದೀವಲ್ಲ, ಆ ಎಲ್ಲ ಕಾಯಿಲೆಗಳಿಂದ, ಆ ಎಲ್ಲ ಸಮಸ್ಯೆಗಳಿಂದ ನಾವೇ ಹೊರಬರೋಕ್ಕೆ ಸಾಧ್ಯ. ನಮಗೆ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣೋಕ್ಕೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ, ಇನ್ನೊಬ್ಬರ ಮಾರ್ಗದರ್ಶನ ಬೇಕಾಗಿಲ್ಲ. ನಮಗೆ ನಾವೇ ಮಾರ್ಗದರ್ಶಕರಾಗಿರ್ತೀವಿ. ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಷ್ಟರ ಮಟ್ಟಿಗೆ ನಾವು ಬೆಳೆಯೋಕೆ ಸಾಧ್ಯ ಆಗುತ್ತೆ. ಇವತ್ತಿಂದ ಏನು ಮಾಡಬೇಕು? ನಮ್ಮ ಮನಸ್ಸು ಎನ್ನುವ ಪಾತ್ರೆಯನ್ನು ಸ್ವಚ್ಛವಾಗಿರಿಸ್ಕೋಬೇಕು. ಯಾವುದೇ ಘಟನೆ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಅವ್ರು ಯಾಕೆ ಮಾಡಿದ್ರು, ಹೀಗೆ ಮಾಡೋಕ್ಕೆ ಕಾರಣ ಏನು, ನನಗೇ ಯಾಕೆ ಮಾಡಿದ್ರು ಅನ್ನುವ ಚಿಂತೆಯನ್ನು ಬಿಟ್ಟುಬಿಡಿ. ಯಾರು ಏನೇ ಮಾಡಲಿ ಅದು ಅವರ ಮನಸ್ಥಿತಿ ಅಂತ ಬಿಟ್ಟುಬಿಡೋಣ. ನಾವು ನಮ್ಮ ಮನಸ್ಸನ್ನು ಸ್ವಚ್ಛವಾಗಿರಿಸ್ಕೊಳ್ಳೋಣ. ಯಾರಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.